ಕಾಂತಾರ ಚಾಪ್ಟರ್ 1 ಸಿನಿಮಾ ಹೇಗಿದೆ? ನಾನು ಅದನ್ನು ವೀಕ್ಷಿಸಲಿಕ್ಕೆ ಹೋಗಿದ್ದೆ ಕುಟುಂಬ ಸಮೇತ. ಅದು ಹೇಗಿದೆ ನನ್ನ ದೃಷ್ಟಿಯಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಬಹಳ ಅತ್ಯುತ್ತಮವಾಗಿ ಬಂದಿದೆ. ತುಂಬ ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಿರ್ದೇಶಕರಾದ ರಿಷಬ್ ಶೆಟ್ಟಿ ಅವರು ದೈವಿಕತೆ ಮತ್ತು ಆ ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಕೃತಿ, ತಾಂತ್ರಿಕತೆ, ನಿರ್ದೇಶನ, ನಟನೆ ಇವೆಲ್ಲವುಗಳನ್ನು ಬೆಸೆದು ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಿದ್ದಾರೆ. ನೋಡುವವರಿಗೆ ತುಂಬ ಚೆನ್ನಾಗಿ ಅದು ಅನ್ನಿಸ್ತದೆ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ದೀರ್ಘವಾದ ಹೊಡೆದಾಟದ ದೃಶ್ಯಗಳು ಇದ್ದಾವೆ ಅನ್ನುವಂಥದ್ದು ಸುಳ್ಳಲ್ಲ. ಒಂದು ಅರ್ಧ ಗಂಟೆ ಈ ಒಂದು ದೃಶ್ಯಗಳನ್ನು, ಹೊಡೆದಾಟದ ಮತ್ತು ಯುದ್ಧದ ದೃಶ್ಯಗಳನ್ನು ಕಡಿಮೆ ಮಾಡಿದರೆ ಚೆನ್ನಾಗಿತ್ತು ಅಂತ ಅನಿಸುವಂಥದ್ದು. ಅದರಲ್ಲೂ VFX ಎಫೆಕ್ಟ್ ಏನಿದೆ ತುಂಬ ಅದ್ಭುತವಾಗಿ ಬಂದಿದೆ. ಬ್ರಹ್ಮರಾಕ್ಷಸನ ಜೊತೆ ರಿಷಬ್ ಶೆಟ್ಟಿ ಏನು ಅಲ್ಲಿ ಹೋರಾಟ ಮಾಡೋವಂಥದ್ದು, ಯುದ್ಧ ಮಾಡೋವಂಥದ್ದು ಏನಿದೆ, ಹಾಲಿವುಡ್ ಲೆವೆಲ್ಗೆ ಅದು ಹೊರಟೋಗಿದೆ ಅನ್ನುವಂಥದ್ದು. ಆದರೂ ಸಹ ಕಾಂತಾರ 1ನಲ್ಲಿದ್ದಂತಹ ಹೆಚ್ಚಿನ ಒಂದು ಕತೆ ಏನಿದೆಯಲ್ಲ, ಆ ಕತೆ ಮತ್ತು ಇಲ್ಲಿ ಅದೆಲ್ಲೋ ಒಂದು ಕಡೆಗೆ ಮಿಸ್ ಆಗಿದೆ ಅನ್ನುವಂಥದ್ದು. ಕತೆ ಕಡಿಮೆ ಆಗಿದೆ ಅಂತಲ್ಲ, ಇಲ್ಲಿ ಸಂಸ್ಕೃತಿ ಇದೆ, ದೈವಿಕತೆ ಇದೆ, ಆ ಒಂದು ಭಾವ ಪರವಶತೆಯ ಕಡೆಗೆ ಜನರನ್ನು ಕರ್ಕೊಂಡೋಗೋದ್ರಿಂದ ಒಂದು ರೀತಿ ಮೈನೆವರು ಇಳಿದಂಗಾಗುತ್ತೆ. ಅದರಲ್ಲೂ ಯಂಗ್ಸ್ಟರ್ಸ್ ಅದನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂದರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಏನಾಗಿದೆ, ಸಮಥಿಂಗ್ ಸ್ಪೆಷಲ್ ದೇ ನೀಡ್. ಅದು ಏನೋ ಆರ್ಡಿನರಿ ಇರಬಾರ್ದು. ಹೇಗೆ ನೋಡಿ, ಇದು KGF ಬಂದ ಮೇಲಿಂದ ಒಂದು ಲೆವೆಲ್ಗೆ ಅದು ತುಂಬ ಚೆನ್ನಾಗಿ ಅನ್ನಿಸ್ಬೇಕು. KGFಲ್ಲಿ ಒಬ್ಬ ನಾಯಕ ನಟ ಸಾವಿರಾರು ಜನ ಜೊತೆ ಏನು ಹೊಡೆದಾಟ ಅಂಥದ್ದು, ಯುದ್ಧ ಮಾಡೋವಂಥದ್ದು ಅಥವಾ ಅವ್ರನ್ನ ಕಾದಾಡೋವಂಥದ್ದು ಸೂಪರ್ ಹೀರೋ ಕಾನ್ಸೆಪ್ಟ್ ಈ KGFನಿಂದ ಶುರುವಾಗಿರೋವಂಥದ್ದೇನಿದೆ. ಹಿಂದೆನೂ ಇತ್ತು, ಇಲ್ಲ ಅಂತಲ್ಲ. ಈಗ ಆ ಕಾಂತಾರದಲ್ಲೂ ಸಹ ಅದನ್ನೇ ಬಳಸ್ಕೊಂಡಿರುವಂಥದ್ದು. ಈಗಿನ ಕಾಂತಾರದಲ್ಲಿ, ಹಿಂದಿನ ಕಾಂತಾರದಲ್ಲಿ ಏನಿದೆ ಅದು ಅಷ್ಟೊಂದು ಇರಲಿಲ್ಲ ಅನ್ನುವಂಥದ್ದು. ಆದರೂ ಸಹ ನಮ್ಮ ನೆಲದ ಕಥೆಯನ್ನು ತುಂಬ ಅದ್ಭುತವಾಗಿ ಹೇಳಿರುವಂತಹ ರಿಷಬ್ ಶೆಟ್ಟಿ ಅವ್ರಿಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜಗತ್ತಿನ ಬೇರೆ ಬೇರೆಯವರು, ನಮ್ಮ ಭಾರತ ಚಿತ್ರರಂಗದ ದಿಗ್ಗಜರೆಲ್ಲರೂ ಕಾಮೆಂಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅನ್ನುವಂಥದ್ದು. ಕನ್ನಡಕ್ಕೆ ಇದಕ್ಕಿಂತ ಖುಷಿ ಇನ್ನೇನಿದೆ. ಆದರೂ ಸಹ ಯಂಗ್ಸ್ಟರ್ಸ್ಗೆ ಮತ್ತು ಎಳೆಯವ್ರಿಗೆ ಈ ಒಂದು ಹೊಡೆದಾಟದ ದೃಶ್ಯಗಳು, ಹಿಂಸಾತ್ಮಕ ದೃಶ್ಯಗಳು ಎಲ್ಲ ಸಿನಿಮಾಗಳಲ್ಲಿ ಅದೊಂದು ಸಿದ್ಧ ಮಾದರಿಯನ್ನು ನಾವು ಕಟ್ಕೊಳ್ತಾ ಇದ್ದೀವಿ. ಯಶಸ್ವಿ ಆಗಬೇಕು ಅಂದರೆ ಒಬ್ಬ ನಾಯಕ ನಟ ಸಾವಿರಾರು ಜನರ ಜೊತೆಗೆ ಹೊಡೆದಾಡಬೇಕು ಅನ್ನುವಂಥದ್ದು. ಆದರೆ ಅದು ಎಲ್ಲೋ ಒಂದು ಕಡೆಗೆ ಮಕ್ಕಳಲ್ಲಿ, ಯುವಕರಲ್ಲಿ ಈ ಹಿಂಸೆಯ ಕಡೆಗೆ ಎಲ್ಲಿ ವಾಲ್ತಾರೋ ಅಥವಾ ಆ ದೃಶ್ಯಗಳೇನಿದೆ ಎಲ್ಲಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೋ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕಾಡುವಂಥ ಪ್ರಶ್ನೆ ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿದಾಗ. ಈ ದೃಷ್ಟಿಯಲ್ಲಿ ದೈವಿಕತೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಬೆಸೆದಿರುವಂಥದ್ದು ಮತ್ತು ಸಂಗೀತನೂ ಸಹ ತುಂಬ ಚೆನ್ನಾಗಿದೆ. ಹಾಡುಗಳೇನು ಅಷ್ಟು ನೆನಪು ಮೇಲೆ ಉಳಿಯುವಂಥ ಹಾಡುಗಳಿಲ್ಲ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಮ್ಮೆ ನೋಡಿ ಅದನ್ನು ಪ್ರೋತ್ಸಾಹಿಸಬೇಕಾಗಿರೋಂಥದ್ದು. ನಮಗೆ ಇನ್ನೊಂದು ಸರಿ ಕೇಳಿದ್ರೆ ನೆಕ್ಸ್ಟ್ ಕಾಂತಾರ ಬಂದಾಗ ಹೋಗ್ತೀರಾ ಅಂದರೆ ಆ ಹೊಡೆದಾಟದ ದೃಶ್ಯಗಳಿಂದ ತುಂಬ ದೀರ್ಘ ಆಯಿತು ಅಂತ ಅನಿಸಿದ್ದಕ್ಕೆ ನಮ್ಮ ಮನೇಲಿ 5 ಜನರಲ್ಲಿ 3 ಇಲ್ಲ ಮನೇಲೇ ಕೂತ್ ನೋಡೋಣ ಅಂತ ಹೇಳಿದ್ದು ನಾವು ಸುಳ್ಳಲ್ಲ. ಆದರೂ ಸಹ ನೀವು ಕನ್ನಡ ಚಿತ್ರರಂಗನ ಪ್ರೋತ್ಸಾಹಿಸಲಿಕ್ಕೆ ಈ ಸಿನಿಮಾನ ಒಂದು ಸರಿ ನೋಡೋದು ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.